ಹಾಯ್ ಆಲ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತೀಸ್ ವ್ಲಾಗ್ಸ್ ಕನ್ನಡ. ಇನ್ನು ಇವತ್ತಿನ ವಿಡಿಯೋ ಬಂದು ನನ್ನ ಮಗಳ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಅಂದರೆ ಎಷ್ಟು ಖುಷಿ ಇರುತ್ತೆ, ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಟಾಡ್ಲರ್ಸ್ ಅಂದರೆ ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಈ ವಿಡಿಯೋ ನೋಡ್ತಾ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಸ್ಯಾಟರ್ಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ನನ್ನ ಮಗಳು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ನನ್ನ ಮಗಳು KG ಓದ್ತಾ ಇದ್ದಾಳೆ. ಅವಳು ಓದ್ತಿರೋ ಸ್ಕೂಲ್ ನೇಮ್ ಬಂದು ಯೂರೋ ಕಿಡ್ಸ್ ಅಂತ ಹೇಳಿ. ಇದು ರುಕ್ಮಿಣಿ ನಗರಲ್ಲಿ ಲೊಕೇಟ್ ಆಗಿರೋ ಬ್ರಾಂಚ್ ಆಗಿರುತ್ತೆ. ಸೊ ಇವತ್ತು ಅಲ್ಲಿ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನಲ್ಲಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಕೂಡ ಸ್ಪೋರ್ಟ್ಸ್ ಡೇನ ಅರೇಂಜ್ ಮಾಡಿದರು. ಸೊ ಈ ರೇಸಲ್ಲಿ ನನ್ನ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾಳೆ. ಸೊ ನೋಡ್ಬೋದು ಈ ರೇಸಲ್ಲಿ ಲಾಸ್ಟ್ ಆ ಕಡೆಯಿಂದ ಲಾಸ್ಟ್ ಯಾರಿದ್ದಾರೋ ಅವಳೇ ನನ್ನ ಮಗಳು. ಸೊ ಅವ್ರಿಗೆ ಇವತ್ತು ಹೆಂಗೆ ವೆಯ್ಟ್ನ ಎತ್ಕೊಂಡು ಮೂವ್ ಮಾಡೋದು ಅಂತ ಹೇಳೋ ಕಾನ್ಸೆಪ್ಟಲ್ಲಿ ಈ ಗೇಮ್ನ ಅವರು ಡಿಸೈನ್ ಮಾಡಿದರು. ಸೊ ನನ್ನ ಮಗಳು ಆ ಕಡೆಯಿಂದ ಲಾಸ್ಟಲ್ಲಿದ್ದಾಳೆ. ಸೊ ನಾವು ಕೂಡ ಅವ್ರನ್ನ ಎಂಕರೇಜ್ ಮಾಡಲಿಕ್ಕೆ ಕರ್ಕೊಳ್ಳಿಕ್ಕೆ ಈ ಕಡೆ ಲಾಸ್ಟಲ್ಲಿ ನಿಂತು ಕಾಯ್ತಾ ಇರ್ತೀವಿ ಅವ್ರು ಬರ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಮಕ್ಕಳಿಗೆ ಯಾವ ರೀತಿ ಅವರು ಮೋಟಿವೇಶನ್ ಕೊಡ್ತಾರೆ, ಯಾವ ರೀತಿ ಅವ್ರನ್ನ ಎಂಕರೇಜ್ ಮಾಡ್ತಾರೆ ಅಂತ ನೀವೇ ನೋಡ್ತಿರ್ಬೋದು. ಸೊ ಯೂರೋ ಕಿಡ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನಂದರೆ ಸ್ಟೂಡೆಂಟ್ಸ್ಗೆ ಅವರು ತುಂಬಾ ಎನ್ಕರೇಜ್ ಮಾಡ್ತಾರೆ. ಟಾಡ್ಲರ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೋಡ್ಬೋದು ನನ್ನ ಮಗಳು ರೆಡ್ ಬ್ಲ್ಯಾಕು ಬ್ಲೂ ಸ್ಟ್ರೈಪ್ಸ್ ಇರೋ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ, ಅವಳೇ ನನ್ನ ಮಗಳು. ಸೊ ಅವಳು ತುಂಬಾ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ಲು ಸ್ಪೋರ್ಟ್ಸ್ ಡೇ ಅಂತ. ಅವಳಿಗೆ ತುಂಬಾ ಎನರ್ಜಿ ಇತ್ತು, ಅವಳು ತುಂಬಾ ಎಂಜಾಯ್ ಮಾಡ್ತಿದ್ದಳು. ಮಕ್ಕಳು ಅಂದಮೇಲೆ ಎನರ್ಜಿ ಅಂತ ಹೇಳೋದಕ್ಕಿಂತ ಅವ್ರಿಗೆ ಇರುತ್ತಲ್ಲ ಆ ಕುತೂಹಲ ನೋಡಲಿಕ್ಕೆ ನಮಗೆ ಪೇರೆಂಟ್ಸ್ ಆದವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಬಂದು ವೈಟ್ ಸ್ಟ್ರೈಪ್ಸ್ ವಿತ್ ಬ್ಲ್ಯಾಕ್ ಡ್ರೆಸ್ನ ಹಾಕ್ಕೊಂಡಿದ್ದೆ. ಸೊ ನನ್ನ ಮಗಳು ಬಾ 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 ಅಂತ ಹೇಳಿ ನಾನು ಕರಿತಾ ಇದ್ದೆ. ಸೊ ಫಾಸ್ಟಾಗಿ ರನ್ ಮಾಡು ಅಂತ ಕೂಡ ಹೇಳ್ತಾ ಇದ್ದೆ. ಸೊ ಅವ್ರಿಗೆ ಎಷ್ಟಿರೋ ಎನರ್ಜಿನೆಲ್ಲ ಪುಟ್ ಆನ್ ಮಾಡಿ ಎಷ್ಟು ಓಡೋಕ್ಕಾಗುತ್ತೋ ಅವ್ರು ಅಷ್ಟು ಕೂಡ ಓಡಿದ್ರು. ತುಂಬಾ ಕ್ಯೂಟಾಗಿತ್ತು ನೋಡಲಿಕ್ಕೆ. ಇನ್ನು ಅವ್ರಿಗೆ ಹೆಂಗೆ ಪ್ರಿಪ್ರೇಷನ್ ಕೊಡ್ತಾರೆ ಸ್ಕೂಲಲ್ಲಿ, ಅವ್ರ ಸ್ಕೂಲಲ್ಲಿ ಮೆಂಟರ್ಸ್ ಹೇಗಿದ್ದಾರೆ, ಟೀಚಿಂಗ್ ಫ್ಯಾಕಲ್ಟಿ ಹೇಗಿದ್ದಾರೆ, ಪ್ರತಿಯೊಂದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ ಬಿಟ್ವೀನಲ್ಲಿ. ನೋಡ್ಬೋದು ತುಂಬಾ ವೆಲ್ ಡ್ರೆಸ್ಡ್, ವೆಲ್ ಮ್ಯಾನರ್ಡ್, ವೆಲ್ ಮೇಂಟೈನ್ಡ್ ಫಾರ್ಮಲ್ಲಿ ಇರ್ತಾರೆ ಟೀಚರ್ಸು. ದಟ್ ಈಸ್ ವಾಟ್ ಅ ಸ್ಟೂಡೆಂಟ್ ಆಲ್ಸೋ ರಿಕ್ವೈರ್ ಅಂತ ಹೇಳ್ಬೋದು. ಸೊ ಸ್ಟೂಡೆಂಟ್ ಯಾವ ರೀತಿ ಅವರು ಟ್ರೈನ್ ಅಪ್ ಮಾಡ್ತಾರೆ ಅನ್ನೋದು ಅವ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹೌ ದೇ ಡ್ರೆಸ್ ಅಪ್ ಆ್ಯಂಡ್ ಹೌ ದೇ ಟೀಚ್. ಸೊ ಇದು ನನ್ನ ಮಗಳು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಓಡ್ತಾಳೆ ಅಂತ. ತುಂಬಾ ಕ್ಯೂಟಾಗಿ ಓಡ್ತಿದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ಬಿಕಾಸ್ ಇದು ಫಸ್ಟು ಸ್ಪೋರ್ಟು ಅವಳದು. ತುಂಬಾ ಎಗ್ರಿಕೊಂಡು ಬಂದು ನನ್ನ ಮೇಲೆ ಬಿದ್ದುಬಿಟ್ಲು. ತುಂಬಾ ಖುಷಿ ಆಗುತ್ತೆ ಈ ರೀತಿ ಒಂದು ಏನಾದರೂ ನಮ್ಮ ಮಕ್ಕಳು ಮಾಡಿದಾಗ, ಏನಾದರೂ ಒಂದು ಅಚೀವ್ಮೆಂಟ್ ಅಂತ ಮಾಡಿದಾಗ ನಮಗೆ ಪೇರೆಂಟ್ಸ್ ಆದವ್ರಿಗೆ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅವಳದು ರೇಸ್ ಮುಗಿದ್ಮೇಲೆ ನಾನು ಅವಳನ್ನ ಎತ್ಕೊಂಡೋಗಿ ಅವಳಿಗೆ ಮೆಡಲೆಲ್ಲ ಹಾಕಿದ್ರು. ನೆಕ್ಸ್ಟು ಅವಳ ರೇಸ್ ಆದಮೇಲೆ ನಮಗೆ ರೇಸ್ ಕೊಟ್ಟರು. ಸೊ ಹೆಂಗೆ ಮಕ್ಕಳು ಒಂದು ಈಗ ತುಂಬ ಟಾಡ್ಲರ್ಸ್ ಅಂದರೆ 2-3 ವರ್ಷದ ಮಕ್ಕಳು ಪ್ಯಾಂಪರ್ಸು ಡೈಪರ್ಸ್ನ ನಾವು ಹಾಕಿರ್ತೀವಿ. ಸೊ ಅದು ವೆಯ್ಟ್ ಆದಮೇಲೆ, ಅದು ವಾಟರ್ ಕಂಟೆಂಟ್ ಜಾಸ್ತಿ ಆದಮೇಲೆ ಮಕ್ಕಳು ಯಾವ ರೀತಿ ನಡೀತಾರೆ ಅನ್ನೋದು ಪೇರೆಂಟ್ಸ್ಗೆ ಅರ್ಥ ಆಗಲಿ ಅನ್ನೋ ಕಾನ್ಸೆಪ್ಟಲ್ಲಿ ಈ ಗೇಮ್ನ ಡಿಸೈನ್ ಮಾಡಿದರು. ಸೊ ನಾವು ಆ ಬಾಲ್ನ 2 ಕಾಲುಗಳ ಮಧ್ಯೆ ಇಟ್ಕೊಂಡು ವಾಕ್ ಮಾಡಬೇಕಾಗಿತ್ತು. ಗೇಮ್ ಏನೋ ತುಂಬಾ ಚೆನ್ನಾಗಿತ್ತು. ಬಟ್ ನಮ್ಮ ಡ್ರೆಸ್ಸಿಂಗ್ ಕೋಡಿಗೆ ಅಂದರೆ ಲೈಕ್ ನಾವು ಹಾಕಿರೋ ಡ್ರೆಸ್ಸಸ್ಗೆ ಬಾಲ್ ನಿಲ್ತಾ ಇರಲಿಲ್ಲ, ಜಾರ್ಕೊಂಡು ಕೆಳಗೆ ಬರ್ತಾಯಿತ್ತು. ಬಟ್ ಆದರೂ ಅವರು ಟೀಚರ್ ನಮಗೆ ಯಾವ ರೀತಿ ತೋರಿಸಿದ್ರು ಆ ರೀತಿ ಮಾಡಲಿಕ್ಕೆ ತುಂಬಾ ನಾವು ಪ್ರಯತ್ನ ಪಟ್ಟಿದ್ವಿ. ಬಟ್ ಇದೊಂದು ಗೇಮ್ ಅನ್ನೋದಕ್ಕಿಂತ ನಮಗಿದೊಂಥರ ಒಂದು ಎಂಟರ್ಟೈನ್ಮೆಂಟ್ ಮೂಮೆಂಟ್ ಅಂತಲೇ ಆಗಿತ್ತು. ಬಿಕಾಸ್ ತುಂಬ ದಿನಗಳ ನಂತರ ಒಂದು ರೇಸ್ ಅಂತ ಆಗಲಿ, ಒಂದು ಗೇಮ್ ಅಂತ ಆಗಲಿ ಆಡಿದ್ದು. ಬಿಕಾಸ್ ಎಷ್ಟೋ ಪೀಪಲ್ಗೆ ಸ್ಟ್ರೆಸ್ ಇರುತ್ತೆ ಆ್ಯಂಡ್ ಬೇಜಾರುಗಳಿರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅಥವಾ ನಾವು ಮಕ್ಕಳ ಥರ ಆಟಾಡೋದಾಗಲಿ, ಅದು ತುಂಬಾ ಒಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ ಹಾಡಿಕೊಂಡು. ನೋಡ್ಬೋದು ಪೇರೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ರು. ಅದನ್ನು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ನಾವು ನೋಡೋಕ್ಕೆ ಒಳಗೆ ಕಿಡ್ಸ್ ಥರನೇ ಪಿಂಗ್ವಿನ್ ವಾಕ್ ಅಂತ ಹೇಳಿ ಕರೆದ್ರು ಇದಕ್ಕೆ. ಸೊ ನಾನು ಆಲ್ಮೋಸ್ಟ್ 4th ಬಂದೆ, 4th ಪ್ಲೇಸೋ 5th ಪ್ಲೇಸೋ ಬಂದೆ. ಬಟ್ ಗೇಮ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನೋಡ್ಬೋದು ನಾನು 4th ಪ್ಲೇಸ್ ಏನೋ ಬಂದೆ. ಚೆನ್ನಾಗಿತ್ತು. ಸೊ ಇದಾದಮೇಲೆ ಯೂರೋ ಕಿಡ್ಸಲ್ಲಿ ತುಂಬಾ ಅದರ್
ಕ್ಲಾಸಸ್ ಇದೆ, ಸೆಕ್ಷನ್ಸ್ ಇದೆ. ಯೂರೋ ಜೂನಿಯರ್, ಯೂರೋ ಸೀನಿಯರ್, ಆಮೇಲೆ ನರ್ಸರಿ ಎಲ್ಲ ಇದೆ. ಸೊ ಇನ್ ಬಿಟ್ವೀನ್ ನನ್ನ ಮಕ್ಕಳು ಇಲ್ಲಿ ನಮ್ಮ ಮಕ್ಕಳು ಎಲ್ಲ ಸೇರಿ ಆಟ ಆಡ್ತಿದ್ರು. ಸೊ ಅಲ್ಲೊಂದು ಸೆಷನ್ ನಡೀತಿದ್ರೆ ಇಲ್ಲೊಂದು ಇವ್ರದ್ದೊಂದು ಸೆಷನ್ ನಡೀತಾ ಇತ್ತು. ರಿಂಗ ರಿಂಗ ರೋಸಸ್ ಪಾಕೆಟ್ ಫುಲ್ ಆಫ್ ರೋಸಸ್ ಅಂತ ಇವ್ರು ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಅದನ್ನು ನೋಡೋಕ್ಕೂ ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನು ಗ್ರೌಂಡ್ ಅಂತೂ ಫುಲ್ಲು ಮಡ್ಡು ಅವ್ರ ವೈಟ್ ಡ್ರೆಸ್ ಎಲ್ಲ ಆಲ್ಮೋಸ್ಟ್ ಬ್ರೌನ್ ಡ್ರೆಸ್ವರೆಗೂ ಬಂದುಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಮಕ್ಕಳೆಲ್ಲ ನೋಡಿ ಮಣ್ಣಲ್ಲೆಲ್ಲ ಕೈ ಹಾಕ್ಕೊಂಡು ಆಟ ಆಡಿಕೊಂಡು. ನೆಕ್ಸ್ಟು ಇನ್ನೊಂದು ಡ್ಯಾನ್ಸು, ಇದು ಕರ್ನಾಟಕ ಬೇಸ್ ಥೀಮಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇಷ್ಟು ಚಿಕ್ಕ ಮಕ್ಕಳು ಈ ಥರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡೋದಾಗಲಿ ಏನೇ ಒಂದು ಮಾಡೋದಾದರೂ ನಮಗೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಆ್ಯಂಡ್ ಇದನ್ನು ಹೇಳ್ಕೊಡೋಕ್ಕೆ ಆ ಟೀಚರ್ಸ್ಗಿರೋ ಪೇಷನ್ಸ್ನ ಕೂಡ ನಾವು ಇಲ್ಲಿ ಟ್ಯಾಲಿ ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಎಷ್ಟು ಪೇಷನ್ಸ್ ಇರುತ್ತೆ. ನಾವು ಮನೆಯಲ್ಲಿ 2-3 ಮಕ್ಕಳನ್ನ ಮೇಂಟೈನ್ ಮಾಡಲಿಕ್ಕೆ ಕಷ್ಟಪಡ್ತಾ ಇರ್ತೀವಿ, ತಲೆ ಕೆಟ್ಟೋಗ್ತಿರುತ್ತೆ. ಬಟ್ ಅಲ್ಲಿ ಅವರು ಅಷ್ಟು ಜನ ಮಕ್ಕಳನ್ನ ಮೇಂಟೈನ್ ಮಾಡೋದಾಗಲಿ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳೋದಾಗಲಿ ತುಂಬಾ ಯೂನೀಕಾಗಿ ಒಂದೊಂದು ಟೀಚರ್ಸು ಟೀಚಿಂಗ್ ಮಾಡೋದಾಗಲಿ ಎಲ್ಲನೂ ತುಂಬಾ ಚೆನ್ನಾಗಿದೆ ಯೂರೋ ಕಿಡ್ಸಲ್ಲಿ ಅಂತ ಹೇಳ್ಬೋದು. ಐ ರಿಯಲಿ ಲವ್ ದ ಮೆಂಟರ್ಶಿಪ್ ಫ್ರಮ್ ದ ಫ್ಯಾಕಲ್ಟಿ ಪೀಪಲ್. ಅದಾದಮೇಲೆ ಸ್ಟೂಡೆಂಟ್ಸ್ದು ಡ್ಯಾನ್ಸ್ ಎಲ್ಲ ನೋಡ್ಕೊತ ನೆಕ್ಸ್ಟು ಯೂರೋ ಜೂನಿಯರ್ದು, ಯೂರೋ ಸೀನಿಯರ್ದೆಲ್ಲ ಪ್ರೋಗ್ರಾಮ್ಸ್ ಬಂತು. ತುಂಬಾ ಚೆನ್ನಾಗಿ ಸ್ಟೂಡೆಂಟ್ಸು ಸ್ಪೋರ್ಟ್ಸ್ ಡೇ ಆಡಿದ್ರು. ಮತ್ತು ಟೀಚರ್ಸ್ ಕೂಡ ಚೆನ್ನಾಗಿ ಅವ್ರಿಗೆ ಎಂಕರೇಜ್ ಮಾಡಿದ್ರು ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಡಲಿಕ್ಕೆ. ನೋಡ್ಬೋದು ಇಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಿಸ್ಟರ್ ರವಿ ನಗೋಜಿ ಅವ್ರ ಮಗ ರಿಷಬ್ ನಗೋಜಿ ಅಂತ ಹೇಳಿದ್ದಾರೆ. ಸೊ ಅವ್ರು ಗೇಮ್ ಆಡ್ತಾಯಿದ್ದಾರೆ. ಸೊ ಅವರು ತುಂಬಾ ಎಂಜಾಯ್ ಮಾಡ್ತಿದ್ರು ಗೇಮ್ನ ಎಲ್ಲ. ಲೈಕ್ ಈ ಗಂಡು ಮಕ್ಕಳನ್ನ ನೋಡಿದಿರಲ್ಲ, ಸ್ಪೋರ್ಟ್ಸ್ ಅಂದರೆ ಲೈಕ್ ನಾನೇ ಫಸ್ಟ್ ಬರಬೇಕು, ನಾನೇ ಮುಂದಿರಬೇಕು ಅನ್ನೋ ಥರ ಕಾನ್ಸೆಪ್ಟಲ್ಲಿ ಇರ್ತಾರೆ. ಬಟ್ ಅವನಂತೂ ಈಸ್ ಅ ವೆರಿ ಲೈಕ್ ಎಂಥ್ಯೂಸಿಯಾಸ್ಟಿಕ್ ಹುಡುಗ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡ್ತಿದ್ದ ಅವನು ಕೂಡ. ಅವನು ಫಸ್ಟ್ ಟೈಮ್ ಒಂದು ಡ್ಯಾನ್ಸ್ ಮಾಡಿದ್ದಾನೆ. ಅದನ್ನು ನೋಡಿ ನಮಗೂ ಖುಷಿ ಆಯಿತು. ಸೊ ಡ್ಯಾನ್ಸ್ ಎಲ್ಲ ಆದಮೇಲೆ ಅವನದು ಸ್ಪೋರ್ಟ್ಸ್ ಹೆಂಗಾಯಿತು ಅಂತ ಹೇಳಿ ನೋಡಿಸ್ತೀನಿ ರೀ. ತುಂಬಾ ಚೆನ್ನಾಗಿ ಆಡ್ದ. ಆ್ಯಂಡ್ ಆ ರೋಲ್ಲಿ ಅವನೇ ಫಸ್ಟ್ ಬಂದ. ಸೊ ನೋಡಲಿಕ್ಕೆ ಏನೋ ತುಂಬ ಚೆನ್ನಾಗಿರುತ್ತೆ. ಈಗ ಹೆಂಗೆ ಒಂದು ಹರ್ಡಲ್ಸ್ನ ದಾಟ್ಕೊಂಡು ಹೆಂಗೆ ಮುಂದೆ ಬರಬೇಕು, ಒಂದು ಬಾಲ್ನ ಬಕೆಟಲ್ಲಿ ಹಾಕ್ಕೊಂಡು ಮಧ್ಯದಿರೋ ಡಿಸ್ಟ್ರಕ್ಷನ್ಸ್ನ ಹೆಂಗೆ ಕ್ರಾಸ್ ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಗೇಮ್ನ ಡಿಸೈನ್ ಮಾಡಿದ್ದಾರೆ. ಸೊ ನೀವೇ ನೋಡ್ಬೋದು ಟೀಚರ್ಸ್ ಯಾವ ರೀತಿ ಅದನ್ನು ಪ್ಲ್ಯಾನಪ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಯುನೀಕಾಗಿ ಸ್ಪೋರ್ಟ್ಸ್ ಡೇನ ಅವರು ಮಾಡಿದ್ದಾರೆ. ಆಗೆಲ್ಲ ನಮಗೆ ಲೆಮನ್ ರೇಸು, ರನ್ನಿಂಗ್ ರೇಸು ಈ ಥರನೇ ಇರ್ತಾಯಿತ್ತು. ಯೂನಿಕ್ನೆಸ್ ಅನ್ನೋದು ಏನೂ ಇರ್ತಿರ್ಲಿಲ್ಲ. ಬಟ್ ಈಗೆಲ್ಲ ಫುಲ್ಲು ಯೂನೀಕಾಗಿ ಡಿಸೈನ್ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮಕ್ಕಳು ಆಡೋದು ನೋಡಿ. ನಾವಿಲ್ಲಿ ಅವ್ರ ನೇಮ್ಸ್ನ ಚಿಯರ್ ಅಪ್ ಮಾಡಿಕೊಂಡು ಅವ್ರಿಗೆ ಎಂಕರೇಜ್ ಮಾಡಿಕೊಂಡು ಕೂತಿದ್ವಿ. ನೋಡೋಕ್ಕೆ ಏನೋ ಒಂಥರ ಚೆಂದ ಮಕ್ಕಳು ಆಟ ಆಡೋದು ಮಂಡ. ಸೊ ಗೇಮ್ಸ್ ಎಲ್ಲ ಆದಮೇಲೆ ಇಲ್ಲಿ ನಮಗೆ ಸ್ಟಾಲ್ಸ್ ಕೂಡ ಹಾಕ್ಕೊಟ್ಟಿದ್ರು. ಸೊ ಹೆಲ್ದಿ ಸ್ನ್ಯಾಕ್ಸು, ಡ್ರೈ ಫ್ರೂಟ್ಸು, ಹನಿ ಈ ಥರ ಎಲ್ಲ ಸ್ಟಾಲ್ಸ್ ಕೂಡ ಹಾಕಿದ್ರು. ಸೊ ನಾವೇನಾದರೂ ಅಲ್ಲಿ ಬೆವ್ರೇಜಸ್ ಬೇಕಾದ್ರೆ ಪರ್ಚೇಸ್ ಕೂಡ ಮಾಡ್ಬೋದಾಗಿತ್ತು. ಆ್ಯಂಡ್ ಸ್ಟೂಡೆಂಟ್ಸ್ಗೂ ಅಷ್ಟೇ, ಅಂದರೆ ಟಾಡ್ಲರ್ಸ್ಗೆ ಜ್ಯೂಸು ಮತ್ತು ಬಿಸ್ಕೆಟ್ಸ್ನೆಲ್ಲ ಅವರು ಅಲ್ಲಿಟ್ಟಿದ್ರು. ಸೊ ಅದನ್ನೆಲ್ಲ ಮಕ್ಕಳು ಕೂಡ ಆಟ ಆಡಿ ಬಂದು ಫುಲ್ ಸುಸ್ತಾಗಿಬಿಟ್ಟಿರ್ತಾರಲ್ಲ, ಸೊ ಬಿಸ್ಕೆಟು ಜ್ಯೂಸ್ನೆಲ್ಲ ತೊಗೊಂಡ್ರು. ಸೊ ದಿಸ್ ಈಸ್ ಹೌ ದ ಪ್ರೋಗ್ರಾಮ್ ವೆಂಟ್ ಅಂತ ಹೇಳ್ಬೋದು. ನೋಡ್ಬೋದು ಇವಾಗ ಗೇಮ್ ಶುರು ಆಗ್ತಾಯಿದೆ. ಸೊ ಗೇಮ್ನ ಎಷ್ಟು ಚೆನ್ನಾಗಿ ಆಡ್ತಿದ್ದ ನೋಡಿ ನಮ್ಮ ರಿಷಬ್ ನಗೋಜಿ. ತುಂಬಾ ಚೆನ್ನಾಗಿ ಆಡ್ತಿದ್ರು. ಸೊ ಇದನ್ನೆಲ್ಲ ನೋಡೋಕ್ಕೇನೋ ಒಂಥರ ಖುಷಿ ಆಗುತ್ತೆ ನಮಗೆ. ಸೊ ಇದಾದಮೇಲೆ ಇನ್ನು ಪೇರೆಂಟ್ಸು ಎಂಜಾಯ್ ಮಾಡಿದ್ವಿ ರೀ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಎಷ್ಟು ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಈ ಕಡೆ ನಮಗೆ ನಾವು ಆಡೋದು ನೋಡಿ ನಮಗೆ ನಗು ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿ ಆಡ್ತಾಯಿದ್ರು ಪೇರೆಂಟ್ಸ್ ಕೂಡ. ಅಂದರೆ ಮಕ್ಕಳಾಗ್ಬಿಡ್ತೀವಿ ಆ ಟೈಮಲ್ಲಿ. ನಾನೇ ಫಸ್ಟ್ ಬರಬೇಕು ಅನ್ನೋ ಥರ ಮಕ್ಕಳ ಥರ ಆಗಿಬಿಡ್ತೀವಿ. ಸೊ ಈ ಮೂಮೆಂಟ್ ಇನ್ನು ಯಾವಾಗ ಸಿಗುತ್ತೆ, ಮಕ್ಕಳ ಜೊತೆ ಇದ್ದಾಗೆ ಸಿಗೋದು. ಸೊ ಇದೊಂಥರ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಟೀಚರ್ ರನ್ನಿಂಗ್ ರೇಸ್ ಎಲ್ಲ ಆಡ್ತಿದ್ರು. ನಮ್ಮ ಥರ ಮಕ್ಕಳನ್ನ ನಾವು ನೋಡಿ ಗೇಮ್ಸ್ನ ಆಡಿಸೋದಕ್ಕೂ ನಾವು ಆಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಒಂದು ಸ್ಟ್ಯಾಮಿನಾ ಆಗಿರ್ಬೋದು, ಒಂದು ಎನರ್ಜಿ ಲೆವೆಲ್ ಆಗಿರ್ಬೋದು. ನೋಡಿ ಇಲ್ಲಿ ರಿಷಬ್ ನಗೋಜಿ ಅವರ ಫಾದರ್ ಎಷ್ಟು ಕಷ್ಟಪಡ್ತಾಯಿದ್ದಾರೆ ತನ್ನ ಮಗನ್ನ ಎತ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ಸೊ ಇದು ಒಂಥರ ನಮಗೆ ತುಂಬಾ ಎಂಜಾಯಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದೆ ನಾನು ಈ ಡೇ ಅಂತ ಹೇಳ್ಬೋದು. ಸೊ ಇದು ಈವ್ನಿಂಗ್ ಆಲ್ಮೋಸ್ಟ್ 3:30 to 5:30 ಪ್ರೋಗ್ರಾಮ್ ಆಗಿತ್ತು. ಬಟ್ ಎಂಜಾಯ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. ಸೊ ನೀವು ಯಾರಾದರೂ ನನ್ನ ಹೊಸ ವೀಡಿಯೋಸ್ನ ನೋಡಿಲ್ಲ, ಹಳೆ ವೀಡಿಯೋಸ್ನ ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು ಅಂದರೆ ನನ್ನ
ವ್ಲಾಗ್ಸಲ್ಲಿ ಕಂಟೆಂಟ್ ವೀಡಿಯೋಸು, ಮೇಕಪ್ ವೀಡಿಯೋಸು ಮತ್ತು ನನ್ನ ಡೈಲಿ ರೂಟೀನ್ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಇನ್ಯಾವುದಾದ್ರೂ ಹೊಸ ವೀಡಿಯೋ ಬೇಕು, ಸೊ ನಮ್ಮ ಅಂತ ಸ್ಮಾಲ್ ಯೂಟ್ಯೂಬ್ಸರ್ನ ನೀವು ತಿಳ್ಕೊಬೇಕು ಅಂದರೆ ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ನಾನು ಹೊಸ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಕೊಡಿ ಅಂತ ಕೇಳ್ಕೊತ ನನ್ನ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೈನಿಂಗ್ ಆಫ್. ನೋಡಿ ನನ್ನ ಮಗಳು ಥಮ್ಸ್ ಅಪ್ ಕೊಡ್ತಿದ್ದಾಳೆ. ಸೊ ನನ್ನ ಮಗಳ ಹೆಸರು ವಿಸ್ಮಯ ಅಂತ, ವೆರಿ ಕ್ಯೂಟ್ ಕಿಡ್. ಸೊ ಇವಳ ಬಗ್ಗೆನೂ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅವಳ ಮೇಲೂ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ನೋಡಿ ಅವ್ರಿಗೆ ಮೆಡಲ್ ಹಾಕ್ಬಿಟ್ಟಿದ್ದಾರೆ. ಸೊ ಡ್ಯಾನ್ಸು ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ನಾನು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.